ತಂದೆ ತಾಯಿ ಆಶೀರ್ವಾದ ಪಡೆದು ಊರಿಗೆ ಹೋಗಿ ಊರಿಂದ ಅವರ ಆಶೀರ್ವಾದ ಪಡ್ಕೊಂಡು ದೇವರ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಬರ್ಬೇಕಂತೀವಿ. ಸರ್ ಹುಟ್ಟುಹಬ್ಬ ಅಂದ ತಕ್ಷಣ ಎಲ್ಲರ ಮೇಲೂ ಒಂದು ಹೊಸ ಕೆಲಸ ಏನಾದ್ರು ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾರೆ. ನೀವೇನ್ ಮಾಡಬೇಕು ಅಂತ ಕನಸುಗಳವೆ ಇನ್ನು ನನಸಾಗುವಂಥ ಸಂದರ್ಭ ಬಂದಾಗ ನಿಮ್ಮನ್ನೆಲ್ಲ ಕರೆದಿ ಎಲ್ಲ ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರನೇ ನನ್ನ ಭಾವನೆನ ನನ್ನ ಆಸೆನ ವ್ಯಕ್ತಪಡಿಸ್ತೀನಿ. ಇವತ್ತೇನಾದ್ರೂ ಅನಾಥಾಶ್ರಮ ಅಂತ ಇವತ್ತು ನಮ್ಮ ಸಹಪಾಠಿಗಳೆಲ್ಲ ಮಾಡ್ತಿದ್ದಾರೆ. ಸರಸ್ವತಿ ಆಶ್ರಮ ಅಂತಿದೆ, ಅಲ್ಲಿ ಬಡ ಮಕ್ಕಳು ಸಾಕಷ್ಟು ಚಿಕ್ಕ ಮಕ್ಕಳುಗಳಿದ್ದಾರೆ. ಅವ್ರ ಜೊತೆ ಸಿಹಿ ಹಂಚುವಂಥ ಕಾರ್ಯಕ್ರಮ ವ್ಯವಸ್ಥೆ ಮಾಡಿಸಿ ಅವ್ರ ಜೊತೆ ಹುಟ್ಟುಹಬ್ಬದ ಕ್ಷಣಗಳನ್ನು ಹಂಚ್ಕೋಬೇಕಂತೇಳಿ ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರುಗಳು, ನನ್ನ ಪ್ರೋತ್ಸಾಹ ಮಾಡೋಂಥ ಮನಸ್ಸುಗಳನ್ನು ಒಟ್ಟಿಗೆ ಸೇರಿ ಪ್ರತಿ ವರ್ಷ ಅವರೇ ಮಾಡ್ತಾರೆ. ಈ ವರ್ಷ ಕೂಡ ಅವರೇ ಆರ್ಗನೈಸ್ ಮಾಡ್ತಾರೆ. ಅವ್ರ ಜೊತೆಗೆ ನಾನು ಬೇಗ ಬಂದರೆ ಅವ್ರಿಗೂ ಜಾಯ್ನ್ ಆಗ್ತೀನಿ, ಇಲ್ಲಾಂದರೆ ನನ್ನ ಪರವಾಗಿ ಅವರೇ ಪ್ರೀತಿ ವಿಶ್ವಾಸದಿಂದ ಬರ್ತ್ಡೇನ ಸೆಲೆಬ್ರೇಷನ್. ಸಹಪಾಠಿಗಳೆಲ್ಲ ಸಾಕಷ್ಟು ಜನ ಸ್ಟೇಟಸ್ ಅಲ್ಲಿ ಮುಂದೆ ಹಾಕೊಂಡು ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರ ನಮ್ಮ ನಡುವೆ ಇರ್ತಕ್ಕಂಥ ಬಾಂಧವ್ಯ, ವಿಶ್ವಾಸ, ಪ್ರೀತಿ ಹಿಂಗೆ ಉಳಿಸ್ಕೊಳ್ಳೋ ಹಂಗೆ ಭಗವಂತ ನನಗೆ ಶಕ್ತಿ ಕೊಡಲಿ, ನನಗೆ ಮನಸ್ಸು ಕೊಡಲಿ, ನನಗೆ ಆತ್ಮಸ್ಥೈರ್ಯ ಕೊಡಲಿ. ಅವರಿಗೆ ಬೇರೆ ಏನು ಕೊಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ನಾನು ಯಾವ ಊರು ಅವ್ರದ್ದು ಯಾವುದೋ ಅದು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಗೌರವ, ಪ್ರೀತಿ, ವಿಶ್ವಾಸ ಇಟ್ಟು ಈ ಸುಂದರ ದೊಡ್ಡ ಪ್ರಮಾಣದ ಬೆಂಗಳೂರು ನಗರದಲ್ಲಿ ಅಲ್ಲಿಂದ ಬಂದಂಥ ನನ್ನನ್ನು ಭಾಳ ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಪ್ರೀತಿ ವಿಶ್ವಾಸದಿಂದ ನಮಗೆ ಸಹಕರಿಸ್ತಾರೆ. ಆ ಪ್ರೀತಿ ವಿಶ್ವಾಸ ಅವ್ರನ್ನ ಬಾಂಧವ್ಯನ ಉಳಿಸ್ಕೊಳ್ಳೋಂಥ ಶಕ್ತಿ ಭಗವಂತ ನಾನು ಕೊಡಲಿ ಅಂತ ಭಗವಂತ ಕೇಳ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಸರ್. ಹುಟ್ಟುಹಬ್ಬದ ಶುಭಾಶಯಗಳು.